ಬಿಜೆಪಿಯಲ್ಲಿ ಮುಂದುವರೆದ ಬಣ ಬಡಿದಾಟ. ಬಿಜೆಪಿ ಬಂಡಾಯ ಶಮನದ ಮಾಡುವಲು ಸವಾಲನ್ನ ಕಾಣಿಸ್ತಾ ಇದೆ. ವಿಜಯೇಂದ್ರ ಯತ್ನಾಳ್ ಬಣಗಳ ಬಡಿದಾಟ. ಇಬ್ಬರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದೇ ದೊಡ್ಡ ಸವಾಲು. ಬಂಡಾಯ ಶಮನಕ್ಕೆ ಮುಂದಾಗಿರುವಂತಹ ಹೈಕಮಾಂಡ್ ಹಲವು ಬಾರಿ ದೆಹಲಿಗೆ ಕರೆಸಿಕೊಂಡ್ರು ಕೂಡ ನೋ ಯೂಸ್. ಎಸ್, ಬಿಜೆಪಿಯಲ್ಲಿ ಬಣ ಬಡಿದಾಟ, ಕಿತ್ತಾಟ, ಬೀದಿ ಜಗಳವಾಗಿ ಪರಿವರ್ತನೆ ಆಗ್ತಾ ಇದೆ. ಅವರ ಈ ಬಂಡಾಯ ಶಮನಕ್ಕೆ ಹೈಕಮಾಂಡ್ ಮುಂದಾದ್ರೂ ಸೋತು ಸುಣ್ಣವಾಗ್ತಾ ಇದೆ. ಈ ಕಾರಣ ಏನು ಅಂತಂದ್ರೆ, ಹಲವಾರು ಬಾರಿ ದೆಹಲಿಗೆ ಅವರಿಬ್ಬರನ್ನು ಕೂಡ ಯತ್ನಾಳ್ ಹಾಗೂ ವಿಜೇಂದ್ರ ಅವರನ್ನ ಕರೆಸ್ಕೊಂಡ್ರು ಕೂಡ ನೋ ಯೂಸ್ ಆಗಿಬಿಟ್ಟಿದೆ. ಈಗ ಹೈಕಮಾಂಡ್ಗೆ ತಲೆನೋವೇ ಈ ಒಂದು ರಾಜ್ಯಾಧ್ಯಕ್ಷ ಸ್ಥಾನ. ಎಸ್, ಬಂಡಾಯ ಶಮನಕ್ಕೆ ಶತಾಯ ಗತಾಯ ಪ್ರಯತ್ನವನ್ನ ಮಾಡ್ತಾ ಇದೆ ಹೈಕಮಾಂಡ್. ಆದ್ರೆ ಯಾಕೋ ಸರಿ ಹೋಗೋ ತರ ಕಾಣಿಸ್ತಾ ಇಲ್ಲ. ನಾನು 6ಕ್ಕೆ ಏರಲ್ಲ, 3ಕ್ಕೆ ಇಳಿಯಲ್ಲ ಅನ್ನೋ ಪರಿಸ್ಥಿತಿ ಉದ್ಭವವಾಗಿದೆ. ಒಬ್ಬರ ಮೇಲೆ ಒಬ್ರು ಕೆಸರೆರೆ ಚಾಟವನ್ನ ಮಾಡ್ಕೊಳ್ತಾ ಇದ್ದಾರೆ. ವಿಜೇಂದ್ರ ಹಾಗೂ ಯತ್ನಾಳ್ ಅವರ ಈ ಒಂದು ಕಚ್ಚಾಟಕ್ಕೆ, ಬೇದಿ ರಂಪಾಟಕ್ಕೆ ಕಾಂಗ್ರೆಸ್ ಪಕ್ಷವು ಕೂಡ ಮಾತನಾಡ್ತಾ ಇದೆ. ರಾಜ್ಯ ಬಿಜೆಪಿ ಬಂಡಾಯ ಶಮನಕ್ಕೆ ಚಾಣಕ್ಯ ಎಂಟ್ರಿ. ಖುದ್ದು ಫೀಲ್ಡ್ಗಿಳಿದಂತಹ ಗೃಹ ಸಚಿವ ಅಮಿತ್ ಶಾ ಖಾಸಗಿ ಕಾರ್ಯಕ್ರಮದ ನೆಪದಲ್ಲಿ ಬೆಂಗಳೂರಿಗೆ. ವಿಜಯೇಂದ್ರ ಯತ್ನಾಳ್ ಬಣಗಳಿಗೆ ರಾಜಿ ಸೂತ್ರ. ಇಬ್ಬರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ಪ್ಲಾನ್. ಇಬ್ಬರು ನಾಯಕರನ್ನ ಒಂದಾಗಿಸಲು ತಂತ್ರ. ಬೆಂಗಳೂರಿಗೆ ಬಿಜೆಪಿ ಚಾಣಕ್ಯ ಅಮಿತ್ ಶಾ ಎಂಟ್ರಿ. ಎಸ್, ಈಗ ಇಬ್ರು ಕಚ್ಚಾಡ್ಕೊಳ್ತಾ ಇದ್ದಾರೆ. ರಾಜ್ಯಾಧ್ಯಕ್ಷ ಸ್ಥಾನ ನನಗೆ 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 ಅಂತ. ಆಡಳಿತ ಪಕ್ಷದಲ್ಲಿರುವಂತಹ ಕೊಳಕನ್ನ ಹೇಳುವಂತಹ ವಿರೋಧ ಪಕ್ಷದವರೇ ಒಂದು ರಾಜ್ಯಾಧ್ಯಕ್ಷ ಸ್ಥಾನಕ್ಕಾಗಿ ಕಿತ್ತಾಟವನ್ನ ನಡೆಸ್ತಾ ಇರುವಂತಹ ಸಂದರ್ಭದಲ್ಲೇ ಹೈಕಮಾಂಡ್ನಿಂದ ಎಂಟ್ರಿ ಕೊಟ್ಟಿದ್ದು ಚಾಣಕ್ಯ. ಅಮಿತ್ ಶಾ ಅವರೊಂದು ಖಾಸಗಿ ಫಂಕ್ಷನ್ ನೆಪ ಹೇಳಿಕೊಂಡು ಬೆಂಗಳೂರಿಗೆ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಅಮಿತ್ ಶಾ ಬೆಂಗಳೂರು ಯಾತ್ರೆ ಯಾರಿಗೆ ಲಾಭ, ಯಾರಿಗೆ ನಷ್ಟ? ಶಾ ಬರೋದ್ರಿಂದ ಯಾರ ಕೈ ಮೇಲಾಗಲಿದೆ? ವಿಜೇಂದ್ರ ರಾಜ್ಯಾಧ್ಯಕ್ಷರಾಗಿ ಮುಂದುವರಿತಾರ? ಯತ್ನಾಳ್ ಬಣದ ಬಂಡಾಯ ಶಮನ ಆಗುತ್ತಾ? ಹಾಗಾದ್ರೆ ಚಾಣಕ್ಯನ ಸಂಧಾನ ಸೂತ್ರಕ್ಕೆ ಸೈಯಂತಾರ ರೆಬಲ್. ಬಿಜೆಪಿಯ ಹಿಂದೂ ಹುಲಿ ಮೇಲುಗೈ ಸಾಧಿಸ್ತಾರ? ವಿಜಯಪುರ ಶಾಸಕರ ಕೈ ಬಲಪಡಿಸ್ತಾರ ಶಾ ಬೆಂಗಳೂರು ಯಾತ್ರೆಯತ್ತ ಕೇಸರಿ ಪಡೆಯ ಚಿತ್ತ. ಎಸ್, ಈಗ ಅಮಿತ್ ಶಾ ಅವರು ಎಂಟ್ರಿ ಕೊಟ್ಬಿಟ್ಟಿದ್ದಾರೆ. ಯಾರಿಗ ಲಾಭ, ಯಾರಿಗ ನಷ್ಟ ಅಂತ ಗೊತ್ತಾಗ್ತಾ ಇಲ್ಲ. ಅಮಿತ್ ಶಾ ಅವರು ವಿಜೇಂದ್ರ ಅವರ ಪರವಾಗಿ ನಿಲ್ತಾರಾ, ಯತ್ನಾಳ್ ಅವರ ಪರವಾಗಿ ನಿಲ್ತಾರಾ ಅಂತ ಬಿಜೆಪಿಗರಿಗೆ ಚಡಪಡಿಕೆ ಶುರುವಾಗಿದೆ. ಯತ್ನಾಳ್ ಬಣದ ಬಂಡಾಯ ಶಮನವನ್ನ ಮಾಡೋಕೆ ಅಮಿತ್ ಶಾ ಅವರು ಬಂದಿದ್ದಾರಾ ಎನ್ನುವಂತಹ ಪ್ರಶ್ನೆ ಎಲ್ಲರಲ್ಲೂ ಕೂಡ ಉದ್ಭವ ಆಗಿರುವಂಥದ್ದು. ಶಾ ಬರುವುದರಿಂದ ಯಾರ ಕೈ ಮೇಲಾಗುತ್ತೆ, ಯಾರಿಗೆ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಇಟ್ಕೊಳ್ಳಿ ಅಂತ ಕೊಡ್ತಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಹಾಗೆ ಎರಡೂ ಬಣಗಳ ಒಂದು ಕಿತ್ತಾಟವನ್ನ ಶಮನ ಮಾಡಲಿಕ್ಕೆ ಶತಾಯ ಗತಾಯ ಪ್ರಯತ್ನ ಮಾಡ್ತಾರೆ ಅಂತ ಹೇಳಬಹುದು. ಹಾಗೆ ತಾವು ಬರುವುದು ಗೊತ್ತಾಗಬಾರ್ದು ಅನ್ನೋ ಕಾರಣಕ್ಕೆ ಖಾಸಗಿ ಫಂಕ್ಷನ್ನ ನೆಪವನ್ನ ಒಡ್ಡಿ ಬಂದಿದ್ದಾರೆ. ವಿಜೇಂದ್ರ ಮೇಲಿದ್ಯಾ ಹೈಕಮಾಂಡ್ ತೂಗುಗತ್ತಿ. ವಿಜೇಂದ್ರ ಅವರನ್ನ ಕೆಳಗಿಳಿಸ್ತಾರ ಬಿಜೆಪಿ ವರಿಷ್ಠರು? ಹೈಕಮಾಂಡ್ ಸಂದೇಶವನ್ನೇ ಹೊತ್ತು ತರ್ತಾರ ಶಾ?
ವಿಜಯೇಂದ್ರ ಬದಲಾವಣೆಯೊಂದಿಗೆ ಹೈಕಮಾಂಡ್ ವಿಜಯೇಂದ್ರ ಬದಲಾವಣೆಗೆ ಹಠ ಹಿಡಿದಿರುವಂತಹ ಯತ್ನಾಳ್. ವಿಜಯೇಂದ್ರ ಬದಲಾವಣೆಗೆ ನಿರ್ಧರಿಸಿದ್ದಾರಾ ವರಿಷ್ಠರು? ಇದು ಗೊತ್ತಾಗ್ತಾ ಇಲ್ಲ. ಇದು ಹೆಂಗಾಗ್ತಾ ಇದೆ ಅಂತಂದ್ರೆ ಒಂದು ಚೂಪಾದ ಕತ್ತಿ ಮೇಲೆ ಓಡಾಟವನ್ನ ನಡೆಸಿದಂತೆ ಕಾಣಿಸ್ತಾ ಇದೆ. ವಿಜಯೇಂದ್ರ ಅವರ ಒಂದು ರಾಜ್ಯಾಧ್ಯಕ್ಷ ಸ್ಥಾನವನ್ನ ಕಿತ್ತುಕೊಳ್ಳಬೇಕು ಅನ್ನುವಂತಹ ಒಂದಿಷ್ಟು ಥಿಂಕನ್ನ ಯತ್ನಾಳ್ ಬಣಗಳು ಮಾಡ್ತಾ ಇದೆ. ಈಗ ಹೈಕಮಾಂಡ್ ಎಂಟ್ರಿ ಕೊಟ್ಟಿರುವ ಕಾರಣದಿಂದ ವಿಜಯೇಂದ್ರಗೆ ಸ್ವಲ್ಪ ತಲೆನೋವು ಆಗುತ್ತಾ ಅವರಿಗೆ? ಅಮಿತ್ ಶಾ ಬೆಂಗಳೂರು ಯಾತ್ರೆಯ ಗುಟ್ಟೇನು ಗೊತ್ತಾ? ಖಾಸಗಿ ಕಾರ್ಯಕ್ರಮಕ್ಕೆ ಬರ್ತಿದ್ದಾರಾ ಶಾ? ಹಾಗಾದ್ರೆ ಬೆಂಗಳೂರಿಗೆ ಬರುತ್ತಿರುವುದೇ ಬಂಡಾಯ ಶಮನಕ್ಕಾಗಿಯ? ಖಾಸಗಿ ಕಾರ್ಯಕ್ರಮ ಕೇವಲ ನಿಮಿತ್ತ ಮಾತ್ರನ? ಭಾರಿ ಕುತೂಹಲ ಕೆರಳಿಸಿದ್ದಂತಹ ಅಮಿತ್ ಶಾ ಯಾತ್ರೆ. ಅಮಿತ್ ಶಾ ಅವರು ಹೇಳಿರೋದು ಖಾಸಗಿ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೀನಿ ಅಂತ ಹೇಳಿ. ಆದರೆ ಅವರು ಎಂಟ್ರಿ ಕೊಟ್ಟಿದ್ದು ಏನಾದ್ರೂ ಈ ಬಂಡಾಯ ಎದ್ದಿರುವವರ ಒಂದು ಮನವೊಲಿಸೋಕೆ ಬರ್ತಾ ಇದ್ದಾರಾ ಎನ್ನುವಂತಹ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಯಾಕಂತಂದ್ರೆ ಬೆಂಗಳೂರಿಗೆ ಬಂದು ಖಾಸಗಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತೀನಿ ಅನ್ನುವಂತಹ ನೆಪವನ್ನ ಇಟ್ಟುಕೊಂಡು ಈಗ ಬಿಜೆಪಿಯಲ್ಲಿ ಆಗ್ತಾ ಇರುವಂತಹ ಘೋರ ಬದಲಾವಣೆ ಅಥವಾ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಕೆಸರು ಎರಚಾಟದ ವಿಚಾರವಾಗಿ ಅಮಿತ್ ಶಾ ಅವರು ಎಂಟ್ರಿ ಕೊಟ್ಟಿದ್ದಾರಾ ಎನ್ನುವಂತಹ ಪ್ರಶ್ನೆ ಎಲ್ಲ ಕಡೆಗೂ ಉದ್ಭವ ಆಗ್ತಾ ಇದೆ. ಹಾಗೆ ವಿಜೇಂದ್ರ ಪರವಾಗಿ ಅಮಿತ್ ಶಾ ನಿಲ್ತಾರಾ ಅಥವಾ ಯತ್ನಾಳ್ ಪರವಾಗಿ ನಿಲ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಈಗ ತೂಗುಗತ್ತಿ ಯಾರ ತಲೆಗೆ ಮೇಲೆ ತೂಗುತ್ತಿದೆ ಅನ್ನೋದನ್ನ ಕಾದು ನೋಡಬೇಕಷ್ಟೇ.